ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೆ ಕ್ರಿಯೇಷನ್. ಇವತ್ತೇನು ವಿಡಿಯೋ ನೋಡ್ತಾ ಇದ್ದೀವಿ ಅಂದರೆ ಬ್ರೂಚ್ ವರ್ಕಲ್ಲಿ ಫಸ್ಟ್ ಡಿಸೈನ್ ನೋಡ್ತಾ ಇದ್ದೀವಿ. ಅದಕ್ಕೆ ಫ್ರೇಮಲ್ಲಿ ಬಟ್ಟೆನ ಫಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈ ಥರ ಟೈಟ್ ಆಗಿರಬೇಕು. ಬೇಕಾಗಿರೋ ಮೆಟೀರಿಯಲ್ ಲಾಂಗ್ ಟ್ಯೂಬ್ ಬೀಡ್, ನಂಬರ್ 2 ಗೋಲ್ಡನ್ ಬೀಡ್, ಗ್ಲಾಸ್ ಬೀಡ್, ಟ್ಯಾಬ್ಲೆಟ್ ಬೀಡ್ ತೊಗೊಂಡಿದ್ದೀನಿ. ಸೂಜಿಯಲ್ಲಿ 2 ಎಳೆ ದಾರ ತೊಗೊಂಡಿದ್ದೀನಿ. ನೋಡಿ, ರೋಲರ್ ಬೀಡ್ನ ಯಾವ ಥರ ಇಟ್ಕೋತಾ ಇದ್ದೀನಿ ಅಂತ ಸ್ಟಿಚ್ ಮಾಡೋಕ್ಕೆ. ಒಂದು ಸ್ಟ್ರೈಟ್ ಇದ್ದಾಗ ಅದರ ಇನ್ನೊಂದು ಸೈಡಲ್ಲಿ ಅರ್ಧದಲ್ಲಿರಂಗೆ ಇನ್ನೊಂದು ಬೀಡ್ನ ಇಟ್ಕೋಬೇಕು. ಈಗ ಬಟ್ಟೆಯಲ್ಲಿ ಸೂಜಿನ ಪಂಚ್ ಮಾಡಿ ದಾರ ತಗೊಂಡು ಲೋರರ್ ಬೀಡ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. 2 ಸತಿ ಮಾಡ್ಕೊಳ್ಳೋಣ, ಅವಾಗ ಸ್ಟ್ರಾಂಗ್ ಆಗಿರುತ್ತೆ. ಸಿಂಗಲ್ ಸತಿ ಮಾಡಿದಾಗ ಶೇಕ್ ಆಗುತ್ತೆ, ಫಿನಿಶಿಂಗ್ ಚೆನ್ನಾಗಿರಲ್ಲ. ಹಾಗಾಗಿ 2 ಸತಿ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಬೀಡ್ ತಗೊಂಡಿದ್ದೀನಿ. ನಾನು ಯಾವ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ನೋಡಿ. ನಾನು ತಗೊಂಡಿರೋ ನೀಡಲು ನಂಬರ್ 10 ಸೈಜ್ ನೀಡಲ್ ತಗೊಂಡಿದ್ದೀನಿ. ಯಾವ ಬ್ರ್ಯಾಂಡ್ ಆಗಿರ್ಬೋದು, ಅದು ಒಂದು ಸಣ್ಣಕ್ಕಿರುತ್ತೆ. ಹಾಗಾಗಿ ಬೀಡ್ ಒಳಗಡೆ ಕ್ಲೀನ್ಗೆ ಇನ್ಸೈಡ್ ಮಾಡ್ಬೋದು. ಅದರಿಂದ ಆ ನೀಡಲ್ ತಗೊಂಡಿದ್ದೀನಿ. ಈ ಎರ್ಜಲ್ಲು ಆ ಎರ್ಜಲ್ಲು ಆ ಎರ್ಜ್ ಟಿಪ್ಪಲ್ಲಿ ಸ್ಟಿಚ್ ಮಾಡಿ, ಆವಾಗ ದಾರ ಕಾಣಲ್ಲ ಆಚೆ. ಇಲ್ಲ ಅಂದರೆ ಆಚೆ ಕಡೆ ದಾರಗಳು ಕಾಣುತ್ತೆ, ಫಿನಿಶಿಂಗ್ ಚೆನ್ನಾಗಿರಲ್ಲ. ನೋಡಿ, ಈಗ ಟಿ ಶೇಪಲ್ಲಿ ಸ್ಟಿಚ್ ಮಾಡಿದೆ. ಇನ್ನೊಂದು ರೋಲರ್ ಬೀಡ್ ತಗೊಂಡು ಅದೇ ಥರ ಮಾಡ್ಕೋತಾ ಇದ್ದೀನಿ. ಇದೇ ಥರನೇ ಇದನ್ನ ಒಂದು ಕುರ್ತಿಗೆ ಇಲ್ಲಾಂದ್ರೆ ಒಂದು ಬ್ಲೌಸ್ಗೆ ವರ್ಕ್ ಮಾಡ್ಬೋದು. ಇದು ಸ್ಟಿಚ್ ಮಾಡಿರೋ ಬ್ಲೌಸು ಕೂಡ ವರ್ಕ್ ಮಾಡ್ಬೋದು, ಬ್ರೂಚ್ ವರ್ಕ್ನ. ಇದಕ್ಕೆ ನಮಗೆ ಆರಿ ಗೊತ್ತಿರಬೇಕು, ಸ್ಟಿಚಿಂಗ್ ಗೊತ್ತಿರಬೇಕು ಅನ್ನೋದು ಯಾವುದು ಇದಿಲ್ಲ. ಗೊತ್ತಿಲ್ಲದೆ ಇರೋರು ಮಾಡ್ಬೋದು. ನೋಡಿ, ಇವಾಗ ನಾನು ರೋಲರ್ ಬೀಡ್ನ ಸ್ಟಿಚ್ ಮಾಡಿದ್ದೀನಿ. ಇವಾಗ ಟ್ಯಾಬ್ಲೆಟ್ ಬೀಡ್ ತಗೋತಾ ಇದ್ದೀನಿ. ರೋಲರ್ ಬೀಡ್ ಹತ್ರ ಪಕ್ಕದಲ್ಲೇ ನಾನು ನೀಡಲ್ನ ಪಂಚ್ ಮಾಡಿ ಥ್ರೆಡ್ ತಗೋತಾ ಇದ್ದೀನಿ. ಒಂದು ಟ್ಯಾಬ್ಲೆಟ್ ಬೀಡು ನಂಬರ್ 2 ಸೈಜು ಗೋಲ್ಡನ್ ಬೀಡ್ ತಗೊಂಡಿದ್ದೀನಿ. ಆ ಗೋಲ್ಡನ್ ಬೀಡ್ ಹತ್ರನೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಗೋಲ್ಡನ್ ಬೀಡ್ಗೂ ಟ್ಯಾಬ್ಲೆಟ್ ಬೀಡ್ಗೂ ಸೆಂಟ್ರಲ್ಲಿ ಪಂಚ್ ಮಾಡಿ ದಾರ ತಗೊಂಡು ಆ ಸೆಂಟ್ರಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಬೀಡ್ ಬಂದು ಮೂವ್ ಆಗಲ್ಲ, ನೀಟಿಗಿರುತ್ತೆ, ಸೆಕ್ಯೂರ್ ಆಗಿರುತ್ತೆ. ನಾನು ಹೇಳಿದ ಅರ್ಥ ಆಗಿಲ್ಲ ಅಂದರೆ ವಾಯ್ಸ್ನ ಮ್ಯೂಟಲ್ಲಿ ಹಾಕ್ಬಿಟ್ಟು ಸೈಲೆಂಟಾಗಿ ವಿಡಿಯೋನ ನೋಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ ನಾನು ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ. ಸೇಮ್ ಪ್ರೊಸೀಜರೇ ಇದು ನೆಕ್ ಲೈನಿಗೆ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಅದೇ ಥರನೇ ಟ್ಯಾಬ್ಲೆಟ್ ಬೀಡ್ಗೂ ನಂಬರ್ 2 ಗೋಲ್ಡನ್ ಬೀಡ್ ಸೆಂಟ್ರಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಇನ್ನೊಂದು ಬೀಡು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮಲ್ಲಿ ಆರ್ಡರು ತಗೋತಾ ಇದ್ದೀವಿ, ಆಫ್ಲೈನ್ ಕ್ಲಾಸಸ್ಸು ಮಾಡ್ತಾ ಇದ್ದೀವಿ. ನಿಮ್ಗೆ ಯಾರಿಗಾರೆ ಬೇಕಾದಲ್ಲಿ ನಮಗೆ ಎನ್ಕ್ವೈರಿ ಮಾಡ್ಬೋದು, ಮೆಸೇಜ್ ಆರ್ ಕಾಲ್ ಮಾಡ್ಬೋದು. ಈಗ ಫುಲ್ಲಾಗಿ ಮಾಡ್ಬಿಟ್ಟು ನೋಡೋಣ. ನೋಡಿ ಎಷ್ಟು ನೀಟಾಗಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.